ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಇವಾಗ ನಾವು ಎಕ್ಸಾಕ್ಟ್ಲಿ ಒಂದು 8:30 ಅಷ್ಟೊತ್ತಿಗೆ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಇವತ್ತು ಗಿರಿಜಾ ಕಲ್ಯಾಣ ನಮ್ಮ ನಂಜನಗೂಡಲ್ಲಿ. ಸೊ ಅದಕ್ಕೋಸ್ಕರ ಪಾಪನ ಮಲಗಿಸ್ಬಿಟ್ಟು ನಮ್ಮ ಮಮ್ಮಿನ ನೋಡ್ಕೊಳಕ್ಕೆ ಬಿಟ್ಬಿಟ್ಟು ಸೊ ನಾವಿಬ್ಬರು ಸಿಕ್ಕಾಪಟ್ಟೆ ದಿನ ಆಗೋಗಿತ್ತು ಟೆಂಪಲ್ ಕಡೆ ಹೋಗಿ. ಲಾಸ್ಟ್ ನಾವು ಪಾಪ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗಿದ್ವಿ, ಅದು ಆವಾಗಲೇ ಹೋಗಿದ್ದು. ಸೊ ಅದಾದಮೇಲೆ ನಾವು ಹೋಗಿ ಅಲ್ಲ, ಅದಕ್ಕೆ ಇವತ್ತು ಒಂದು ಸ್ಪೆಷಲ್ ಡೇ ಆಗಿರೋದ್ರಿಂದ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ ಗಾಯ್ಸ್. ಸೊ ಪಾಪು ಎದ್ದೇಳಷ್ಟರಲ್ಲಿ ನಾವು ಒಳಗಡೆ ಊಟ ಮಾಡ್ಕೊಂಡು ಬರಬೇಕು ಅಂತ ಪ್ಲಾನ್ ಇದೆ. ಮತ್ತೆ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ಬೋದಾ ಇಲ್ವಾ ಗೊತ್ತಿಲ್ಲ ನನಗಂತೂ ಎಕ್ಸಾಕ್ಟ್ಲಿ, ಯಾಕೆಂದರೆ ರಶ್ ಇರುತ್ತೆ ಇವತ್ತು ಸಿಕ್ಕಾಪಟ್ಟೆ. ಸೊ ಅದಕ್ಕೋಸ್ಕರನೇ ಓಕೆ ಕಮಲ್ ಗೈಸ್, ಈಗ ಫೈನಲಿ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಬನ್ನಿ, ರಶ್ ಅಂತೂ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಏನಕ್ಕೆ ಅಂತಂದರೆ ಇವತ್ತು ಗಿರಿಜಾ ಕಲ್ಯಾಣ ಆಗಿರೋದ್ರಿಂದ ಸಾಕಷ್ಟು ಹಲವಾರು ಊರುಗಳಿಂದ ಬರ್ತಾ ಇರ್ತಾರೆ. ಸೊ ನಾವು ಗಾಡಿನ ಒಂದು ಕೈಲಿ ಓಡ್ಸೋಕ್ಕಾಗಲ್ಲ. ಸೊ ದಯವಿಟ್ಟು ನನ್ನ ಹೆಂಡತಿ ಬ್ಲಾಗ್ ಮಾಡ್ತಾರೆ, ಅದನ್ನು ಅಡ್ಜಸ್ಟ್ ಮಾಡಿ ಕಳಿ ಗೈಸ್. ಮೈಸೂರಲ್ಲಿ ಇರೋರು ಎಷ್ಟು ಲಕ್ಕಿ, ಮೈಸೂರಲ್ಲಿ ಚಾಮುಂಡೇಶ್ವರಿ ಬೆಟ್ಟ ಇದೆ. ಅದೇ ಥರ ನಂಜನಗೂಡಲ್ಲಿ ಇರೋರು ಎಷ್ಟು ಲಕ್ಕಿ, ನಂಜನಗೂಡಲ್ಲಿ ನಂಜುಂಡೇಶ್ವರಿ ಇದ್ದಾರೆ ಅಂತ. ಹೆಂಗೆ ನನ್ನ ಡೈಲಾಗ್ ಕೇಳೋರು ನನ್ನ ಕ್ಲಾಪ್ಸ್ ಹಾಕಿ ಅಲ್ಲಿಂದಾನೆ ಗೈಸ್. ನೋಡಿ ಗೈಸ್, ಎಷ್ಟು ಪಾರ್ಕಿಂಗ್ಗೆ ಒಂದು ಸ್ವಲ್ಪನೂ ಇಲ್ಲ, ಅಷ್ಟು ಫುಲ್ ಜನಗಳು, ಫುಲ್ ರಶ್. ಸ್ವಲ್ಪನೂ ಪಾರ್ಕ್ ಮಾಡೋಕ್ಕೆ ಏನು ಪ್ಲೇಸೇ ಇಲ್ಲ. ಬನ್ನಿ ನಾವು ಲ್ಯಾಂಡ್ ಮಾಡಿ ಗಾಡಿನ ಹೋಗೋಣ ಗೈಸ್. ನೋಡ್ಬೋದು ಫೈನಲಿ ಗಾಡಿನ ಲ್ಯಾಂಡ್ ಮಾಡಿ ಬಂದಿದ್ದೀವಿ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ, ಏನೋ ಒಂಥರ ಗೈಸ್. ನೋಡಿ ಗಿರಿಜಾ ಕಲ್ಯಾಣ ಲೈಟಿಂಗ್ಸು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಬಟ್ ಇನ್ನು ಮುಂದ್ಗಡೆ ಸಾಕಷ್ಟು ವೆರೈಟಿ ಲೈಟಿಂಗ್ಸ್ಗಳು ಹಾಕಿರ್ತಾರೆ. ಸೊ ಇವಾಗೆಲ್ಲ ನೋಡ್ಕೊ ಬರ್ತಾರೆ, ಎಲ್ಲ ಊಟ ಪ್ರಸಾದ ಇಸ್ಕೊ ಬರ್ತಾರೆ ಕಣಿ ಅಲ್ವಾ. वरुणाय नमः गन्धधूपदीपसकलाराधनैः स्वर्पितम् आधारशक्त्यै नमः केवलहस्तं सौम्यशृङ्गारभावं विपुलवदनेत्रं चन्द्रबिम्बान्कमोडिं भुजतं सौपादकस्थानकं ओम ह्रीं शिवाय ಸೊ ನೋಡಿ ಗಂಟೆ ಹೊಡೆದ ಕೆಲಸಗಳು ಗೈಸ್. ನಾವು ಯಾವಾಗಲೂ ಬಂದರೂ ವಿಭೂತಿ ಮಾತ್ರ ಹಾಕೇ ಹಾಕ್ತೀವಿ. ನೋಡಿ ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಅನಿಸಿದ್ದೀರಾ? ಎಷ್ಟು ಹೆಂಗೆ ಕೈ ಕ್ಯಾಮ್ರಾ ಕೈ ಗೈಸ್, ನೆನ್ನೆ ಚಪ್ರ ಹಾಕಿದ್ರು, ಇವತ್ತು ಕಲ್ಯಾಣ. ನಾನಾ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ. ಸಾಕಷ್ಟು ನಿನ್ನೆ ಇನ್ನೂ ಚೆನ್ನಾಗಿತ್ತು. ನೆನ್ನೆ ನಮ್ಮ ಅತ್ತೆ ಮಾವ ಹೋಗಿದ್ರಂತೆ ಹೊಳೆ ಮಧ್ಯ ದೀಪೋತ್ಸವ, ಅದೇ ಕಾಶಿ ನಡೀತದಲ್ಲ. ಸೊ ಆ ಥರ ನಮ್ಮ ನಂಜನಗೂಡಲ್ಲಿ ಮಾಡಿದ್ರು ಕೈ. ಆಂಜನೇಯ ದೇವಸ್ಥಾನ ಹತ್ರ ಹೋಗ್ಬಿಡೋಣ ಗೈಸ್. ಅದು ಪ್ರಸಾದ ಕೊಡ್ತಾರೆ ಗೈಸ್. ಕ್ಯೂವಲ್ಲಿ ಇಲ್ಲಿ ಇದೆ. ಫಸ್ಟ್ ಆಂಜನೇಯ ದೇವಸ್ಥಾನ ಹತ್ರ ಹೋಗ್ಬಿಡೋಣ ಬಾ. ಆಂಜನೇಯ ಹುಷಾರು ದಾಟು ಬಾ, ಹಿಂಗೆ ದಾಟು ಗೈಸ್. ಇಲ್ಲೇ ಪ್ರಸಾದ ಕೊಡ್ತಿದ್ದಾರೆ ನೋಡಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಬಾ, ಅಲ್ಲೇ ಊಟ ಕೊಡ್ತಾರೆ ಚೆನ್ನಾಗಿ. ದೇವಸ್ಥಾನ ಊಟ ಬಾ ಗೈಸ್. ಇವತ್ತು ತೆಗ್ದಿಲ್ಲ ನೋಡಿ ಗೈಸ್, ತಾಯಿ ಹಾಲು ಕುಡ್ಸೋದು ತುಂಬಾ ಒಳ್ಳೇದು, ಬಟ್ ಯೂಸ್ ಮಾಡ್ತಿಲ್ಲ ಅಲ್ವಾ. ಇಲ್ಲಿ ನೋಡಿ ಗೈಸ್, ಊಟಕ್ಕೆ ಎಷ್ಟು ಜನ ರಶ್ ಇದ್ದಾರೆ ಯಪ್ಪ. ನಾವು ಕ್ಯೂ ಅಲ್ಲಿ ಹೋಗ್ಬೇಕಾ? ಓಪನ್ ಆಗಿಲ್ಲ ಕಣೆಯಲ್ಲಿ, ನಿಂತವ್ರೆ ಅಷ್ಟೇ, ಓಪನ್ ಮಾಡಿಲ್ಲ ಅವರು. ನಾವು ಅಲ್ಲೋ ಟ್ರೈ ಮಾಡೋಣ ಗೈಸ್. ಆ್ಯಕ್ಚುಲಿ ನಮ್ಮ ಪಾಪ ಕರ್ಕೊಂಬಂದೆ ಸೀದಾ ಎಂಟ್ರಿ ಸಿಕ್ಕಿರೋದು ನಮಗೆ. ಬಟ್ ಆದರೆ ನಮ್ಮ ಪಾಪ ಕರ್ಕೊಂಬಂದಿಲ್ಲ ಗೈಸ್, ಅದಕ್ಕೋಸ್ಕರ ನಮ್ಗೆ ಎಂಟ್ರಿ ಸಿಕ್ಕಿಲ್ಲ. ಓಕೆ
ಗೈಸ್ ಫೈನಲ್ ನಾವು ಊಟಕ್ಕೆ ಬಂದಿದ್ದೀವಿ. ಕ್ಯೂ ಅಲ್ಲಿ ಇಲ್ಲೇ ಇಲ್ಲ ಗೈಸ್ ನಾವು. ಸೊ ಹಂಗೆ ಬಂದ್ಬಿಟ್ಟು ಫೀಡಿಂಗ್ ಇದೆಲ್ಲ ಫೀಡಿಂಗ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಗೈಸ್. ನಾವು ಇವಾಗ ಬಂದು ಊಟ ಮಾಡೋದೇ ಬಾಕಿ. ಮಾತು ಹೆಸರು ದೇವ್ರ ಪ್ರಸಾದ ಅಲ್ವಾ ತಿನ್ನೋದಕ್ಕೂ ಪುಣ್ಯ ಮಾಡಿರ್ಬೇಕು ಅಷ್ಟೇ. ಒಂದೊಂದು ಹಕ್ಕಿಗಳಲ್ಲೂ ತಿನ್ನೋರು ಹೆಸರು ಬರ್ದಿರುತ್ತೆ ಅನ್ನೋ ಥರ ಇಲ್ಲಿ ತಿನ್ನೋಕ್ಕೂ ಪುಣ್ಯ ಮಾಡಿರ್ಬೇಕು. ಆ್ಯಕ್ಚುಲಿ ನಾವು ಇವ್ರು ಪ್ರೆಗ್ನೆಂಟ್ ಆಗಿದ್ದಾಗ ಎಷ್ಟು ಊಟ ಮಾಡ್ತಾ ಇದೀವಿ ಅಂದರೆ ಇಲ್ಲಿ ಯಪ್ಪ ಎಷ್ಟು ಆಸೆ ಪಟ್ಟು ಇಲ್ಲೇ ತಿನ್ಬೇಕು ಅಂದ್ಕೊಂಡು ಬಂದು ತಿಂದಿದೆ ನಾನು. ನೆಕ್ಸ್ಟ್ ಐಟಮ್ ಒಂದು ಬಿಳಿ ಅನ್ನಾಗಿದೆ. ಸೊ ಅಲ್ಲಿ ಗೈಸ್ ನಮ್ದು ಫೈನಲಿ ಊಟ ಎಲ್ಲ ಕಂಪ್ಲೀಟ್ ಆಯ್ತು. ಇವಾಗ ಹೊರಗಡೆ ಬಂದಿದ್ದೀವಿ. ಈಗ ಎಕ್ಸಾಕ್ಟ್ಲಿ ಟೈಮ್ ಬಂದು ಎಷ್ಟಾಗಿದೆ ಗುರು? 10 ಗಂಟೆ 17 ನಿಮಿಷ ಆಗೈತೆ. 10:17 ಎಷ್ಟು? 9:17 9:17 ಗೈಸ್. ಸೊ ಇವಾಗ ಕರೆಂಟ್ ಹೋಗ್ಬಿಡೈತೆ ನೋಡ್ರಿ. ಸೊ ಫುಲ್ ರಶ್ ಎಲ್ಲ ಸ್ವಲ್ಪ ಇನ್ನೂ ಇದೆ. ಕರೆಂಟ್ ಹೋಗ್ಬಿಡೈತೆ. ಹೌದಾ? ನಮ್ಮೂರನ್ನೆಲ್ಲ ನನಗೆ ಗೊತ್ತಿಲ್ಲ. ಹೋಗು. ಹಾಂ ಬಾಯ ಬಂದ ಕ್ಲೋಸ್ ಮಾಡ್ಬಿಟ್ಟಾರೆ. ಸಾಕಲ್ಲಿ ನೀವು ತಿಂದಲ್ಲಿ ಅಷ್ಟೊಂದು ಇನ್ನೇನು ಬೇಕು? ಕಾಯಿಸಿದೆ ನೋಡಿ ಗಿರ್ಜಾ ಕಲ್ಯಾಣ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ನಿಮಗೆ ನೀಟಾಗಿ. ಇದೆ ನೋಡಿ ನಮ್ಮ ನಂಜನಗೂಡಿನ ಗಿರ್ಜಾ ಕಲ್ಯಾಣ ಮಹೋತ್ಸವ. ಸೊ ಇದ್ರೊಳಗೆ ಹೋದರೆ ಇನ್ನೂ ಪೂಜೆ ನಡೀತಾ ಇದೆ. ಬಟ್ ನಾವು ಇವಾಗ ಹೋಗೋಣ. ಪಾಪು ಎದ್ದಿದೆಯಂತೆ. ಸೊ ಲೆಟ್ಸ್ ಗೋ. ಹೋಗೋಣ. ಸಕ್ಕಲಾಯಿತು ಗೈಸ್. ಇವಾಗ ತಾನೇ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಮಗು ಎತ್ತಿದೆ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ತಂದು ಒಳಗೆ ತುಂಬ ಚೆನ್ನಾಗಿತ್ತು. ಕರೆಂಟ್ ಸಹ ಬಂತು ನೋಡ್ಬೋದು. ಹಿಂದೆ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇವಾಗ ಎಕ್ಸಾಕ್ಟ್ ಟೈಮ್ ಒಂದು ಹೇಳಿದ್ಮೇಲೆ 9 ಕಾಲ ಹತ್ರ ಆಗಿದೆ. ಇವಾಗ ಪಾಪು ಇದ್ದಿದೆ. ಲೆಟ್ಸ್ ಗೋ. ಮನೆಗೆ ಹೋಗೋಣ. ಬನ್ನಿ ಮನೆಗೆ ಹೋಗಿ ಸಿಗೋಣ. ಬಾಣಂತಿ ಇರಬಾರ್ದು ಹೊರಗಡೆ. ಲೆಟ್ಸ್ ಗೋ. ಗೈಸ್ ನೋಡಿ ಇಲ್ಲಿ ನೋಡಿ ಪಾರ್ಕಿಂಗ್ ಜಾಗ ಇಲ್ಲ ಅಂತ ನಿಲ್ಸ್ಬಿಟ್ಟಿದ್ದಾರೆ ಬೈಕ್. ಇಲ್ಲಿದೆ ನಮ್ಮ ಬೈಕು. ಗೈಸ್ ಕೊನೆ ಸಲ ನೋಡ್ಕೊಳ್ಳಿ. ಯಾರ್ಯಾರು ನಂಜನಗೂಡಿಗೆ ಬಂದು ಇದನ್ನು ನೋಡೋಕ್ಕೆ ಆಗಿರಲ್ವೋ ಅವರೆಲ್ಲ ನಮ್ಮ ವಿಡಿಯೋ ಮುಖಾಂತರನೇ ನೋಡಿಕೊಂಡು ನಂಜುಂಡೇಶ್ವರನ ಏನೇನು ಅರ್ಕೆ ಇದೆ, ಏನೇನು ನಿಮ್ಮ ಹತ್ರ ಬೇಡಿಕೆಗಳಿದೆ ಎಲ್ಲನೂ ತೀರಿಸ್ಕೊಳ್ಳಿ ಗೈ ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಗೈಸ್ ತಂಗಾಳಿ ಅಂತೂ ಸೂಪರ್ ಆಗಿದೆ. ಅದ್ರ ಜೊತೆ ನಮ್ಮ ಪಾಪನೇ ಎದ್ದು ಬಿಡೈತೆ. ಅದಕ್ಕೆ ಬೇಗ ಹೋಗ್ಬೇಕಂತೆ. ಈ ಥರ ನೆಮ್ಮದಿ ಜೀವನ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗುತ್ತೆ. ಅವನಂತ ಸುಖ ಪುರುಷ ಇನ್ನೊಬ್ಬ ಇಲ್ಲ. ಹಸು ಗೆದ್ಕೊಳ್ಳೋರೆ. ನಮಗೂ ಭಯನೇ ಸ್ಟಾರ್ಟಿಂಗ್. ಇಲ್ಲಿ ಬಂದ ತಕ್ಷಣ ಫುಲ್ ನಂಜನಗೂಡಲ್ಲಿ ಎಲ್ಲ ಹಸುಗಳು. ಸ್ಟಾರ್ಟಿಂಗ್ ನನಗೂ ಭಯ ಆಗ್ತಿತ್ತು. ಆಮೇಲೆ ಒಕ್ಕೋಗ್ಬಿಟ್ಟೆ ನಂಜನಗೂಡಿಗೆ. ಮೈಸೂರು ಹುಡುಗಿ ಅಲ್ವಾ? ರಾಜಕೀಯ ಇಲ್ಲ ಗೈಸ್ ಇದಕ್ಕೆ. ಇನ್ನೇನು ಮೈಸೂರು ಹುಡುಗಿ. ಮೈಸೂರಲ್ಲಿ ಏನೇನಿರಲ್ಲ ಎಲ್ಲ ಇರುತ್ತೆ. ಮತ್ತೆ ಹಸುಗಳು ಎಲ್ಲೆಲ್ಲಿರಲ್ಲ ಎಲ್ಲ ಕಡೆ ಇರ್ತದೆ. ಅದೇ ನಮ್ಮ ಮೈಸೂರಲ್ಲಿ ಅಷ್ಟು ಹಸುಗಳಿಲ್ಲ. ರೋಡಲ್ಲೆಲ್ಲ ಓಡಾಡಲ್ಲ. ಮೇನ್ ರೋಡಲ್ಲಿ ನಿಮ್ಗೆ ಒಪ್ಕೊಳ್ಳಿ. ದೇವಸ್ಥಾನ ಇರುತ್ತೆ. ಇಲ್ಲಿ ತುಂಬ ಹಸುಗಳಿರುತ್ತೆ ತಾನೆ. ಮತ್ತೆ ಆಯ್ತಾ ರೋಡ್ ತೊಪ್ಪೆಗಳು ಸಿಗ್ತವೆ. ತೊಪ್ಪೆ ಇರಲಿ, ಹಸುಗಳು ಜಾಸ್ತಿನೇ ಇದೆ. ಹಸುಗಳನ್ನಕ್ಕಿಂತ ಅದೆಲ್ಲ ಎತ್ತುಗಳು. ಬಸವ ಗೋಮಾತೆ ಅಲ್ಲ, ಬಸವ. ನೆಕ್ಸ್ಟ್ ಬನ್ನಿ ನಾವು ಮನೆಗೆ ಹೋಗಿ ನಮ್ಮ ಪಾಪು ಏನು ಮಾಡ್ತಿದ್ದಾಳೆ ಫಸ್ಟ್ ನೋಡ್ಕೊ ಬರೋಣ. ಗೈಸ್ ನೋಡಿ ಗೈಸ್, ನಾನು ಹೇಳಿ ಇದೇ ಥರ ಬಸವಗಳು. ಅದನ್ನು ಹಸು ಅನ್ನಲ್ಲ, ಎತ್ತು ಅನ್ನಲ್ಲ, ಬಸವ ಅಂತಾರೆ. ದೇವ್ರಿಗೋಸ್ಕರ ಇರ್ತಾರಲ್ಲ ದೇವ್ರ ಬಸವಗಳು. ಎಷ್ಟು ಐತೆ ಗೊತ್ತಾ? ಇಲ್ಲೊಂದು ತುಂಬಾ ಚೆನ್ನಾಗಿರ್ತವೆ. ವೈಟ್ ಕಲರ್ಸ್ ಎಲ್ಲ ಸಕ್ಕತ್ತಾಗಿ ಹೈಟ್ ವೈಟ್ ಆಗಿ ಸೂಪರ್ ಆಗಿರುತ್ತೆ. ಜಿಮ್ಗೆ ಹೋಯ್ತಾವೆ ಅದಕ್ಕೆ. ಇದೆಲ್ಲ ಸಕ್ಕತ್ತಾಗಿ ಜಿಮ್ ಮಾಡ್ತಾವಂತೆ. ರೈಲ್ವೆ ಟ್ರ್ಯಾಕ್. ಸದ್ಯ ರೈಲ್ ಬಂದಿಲ್ಲ. ಇಲ್ಲ ಅಂದ್ರೆ ಅದಕ್ಕೆ ಲಾಕ್ ಹಾಕ್ತಿದ್ರು. ಅದೇನೇನು ಎಲ್ಲ ಲಡೆ ಐತೆ ತೋರಿಸ್ತಾರೆ ಸ್ವಲ್ಪ ಹೊತ್ತಲ್ಲಿ. ಗೈಸ್ ನೋಡಿ ಬನ್ನಿ ಯಾವ ಮೂವಿ ಹಾಕಿದ್ದಾರೆ ನೋಡೋಣ. ಟ್ರೆಂಡಿಂಗಲ್ಲಿ ಯಾವ ಮೂವಿ ಇದೆ? ಇದು ಯಾವುದು? ಮಾದೇವ. ಪೆನ್ ಡ್ರೈವಾ ಕಾಣಿಸ್ತಾನೆ ಇಲ್ಲ ಸ್ವಲ್ಪ. ಅದಕ್ಕೆ
ಲೈಟಿಂಗ್ಸು ಹಾಕಿಲ್ಲ, ಏನೂ ಹಾಕಿಲ್ಲ. ಅದು ಡಬಲ್ ಟೇಟರ್ ಗೈಸ್, ಡಬಲ್ ಟೇಟರ್. ಯಾವುದೊಂದು ಹಳೆ ಟೈಟ್ರ್ ಅಷ್ಟೇ. ಗೈಸ್ ಏನಾಯ್ತು ಅಂತಂದ್ರೆ ನಾವು ಬರ್ಬೇಕಾದ್ರೆ ಕಾರ್ ಅವನು ನಿಲ್ಸ್ಬಿಟ್ಟಿದ್ರು. ಅದಕ್ಕೆ ಒಬ್ರು ಏನಂತಂದ್ರೆ ಕಾರ್ ಹೊಡ್ಸಕ್ ಬರಲ್ಲ ಅಂದ್ಮೇಲೆ ಯಾಕೆ ಗುರು ಕಾರ್ ತಗೊಂಡವನು ಅಂತ ತಲೆದಲ್ಲೇ ಚಚ್ಕೊಂಡಿದ್ರು ಅವರು. ಅದು ರೈಟ್ ಅಲ್ವಾ ಗೈಸ್? ಕಾರ್ ಓಡ್ಸಕ್ ಬರಲ್ಲ ಅಂದ್ಮೇಲೆ ಯಾಕೆ ಕಾರ್ ತಗೋಬೇಕು? ಓಡ್ಸಕ್ ಬಂದ್ಮೇಲೆ ನೀಟಾಗಿ ಓಡಿಸ್ಬೇಕು. ಒಂದೊಂದು ಟೈಮಲ್ಲಿ ಫುಲ್ ಟ್ರಾಫಿಕ್ ಆದಾಗ ಪ್ಯಾನಿಕ್ ಆಗೋಗ್ಬಿಡ್ತಾರೆ. ಹಿಂಗೆ ಏನು ಗೊತ್ತು, ಅದು ಎಕ್ಸ್ಪೋರ್ಟ್ ಡ್ರೈವರ್ಗಳು ಆದರೆ ಏನಾಗಲ್ಲ. ಈ ಬಿಗಿನರ್ಸ್ಗಳಿಗೆ ಹಂಗೆ. ಈಗ ಅವನ್ನೇನೋ ಸಡನ್ನಾಗಿ ಅವ್ನು ಪಾರ್ಕ್ ಕುಂತವನೆ, ಗಾಡಿಯವ್ರು ಬಿಡು ಅನ್ಕೊಂಡು ಹಿಂಗೆ ನುಗ್ಬಿಡ್ತಾರೆ. ಹಂಗೊಬ್ಬ ನುಗ್ಬಿಟ್ರೆ ಅವನು ಎಕ್ಸೆಟ್ರ್ ಒತ್ತೋ ಜಾಗ, ಬ್ರೇಕ್ ಒತ್ತೋ ಜಾಗದಲ್ಲಿ ಎಕ್ಸೆಟ್ರ್ ಒತ್ತುಬಿಟ್ರೆ ಮುಗೀತು ಅವ್ನ ಕತೆ, ಹೋದ್ರು ಗಾಡಿಯವರೆಲ್ಲ. ಆಮೇಲೆ ಗಾಡಿ ತಪ್ಪರಲ್ಲ, ಕಾರೊಂದು ತಪ್ಪರೋದು. ದೊಡ್ಡ ವೆಹಿಕಲ್ಸ್ ಯಾವ್ದು ತಪ್ಪರೋದು. ಅದಕ್ಕೋಸ್ಕರನೇ ಕಾರು ನಿಧಾನ ಆದ್ರೂ ಪರವಾಗಿಲ್ಲ, ಅವರು ಹುಷಾರಾಗಿ ಹೋಗ್ತಾರೆ. ನಮ್ಮ ಥರ ಹೆವಿ ಡ್ರೈವರ್ಗಳು ಮಾತ್ರ ನುಗ್ಗಾಡಿಸ್ತಾರೆ ಅಷ್ಟೇ. ಗೈಸ್ ನನಗೊಂದು ಡ್ರೀಮ್ ಇತ್ತು, ಏನು ಗೊತ್ತಾ? ನಾನು ಮದುವೆ ಆಗೋ ಹುಡುಗನ ಜೊತೆ ಮದುವೆ ಆಗಿದ್ದ ಮುಂಚೆ ನೈಟ್ ರೈಡ್ ಎಲ್ಲ ಓಡಾಡಬೇಕು, ಸೂಪರ್ ಆಗಿ ತಿರುಗಬೇಕು ಅನ್ನೋದು. ಬಟ್ ಅದು ಜಾಸ್ತಿ ಈಡೇರಿಲ್ಲ. ಜಾಸ್ತಿ ನಾವು ಏನಕ್ಕೆ ಅಂದ್ರೆ ವಿಡಿಯೋ ಮಾಡಿರ್ಲಿಲ್ಲ ಅಂದ್ರೆ ನಂದು ಅವಾಗ ಒಂದು ಗೈಸ್ ಮನೆ ಬಂತು. ಬನ್ನಿ ಪಾಪು ಏನು ಮಾಡ್ತಿದ್ದಾರೆ ನೋಡೋಣ. ಗೈಸ್ ಆ್ಯಕ್ಚುಲಿ ಊಟ ಎಲ್ಲ ಮುಗಿಸ್ಕೊಂಡು ಒಂದು ½ an hour ರೆಸ್ಟು ಸಹ ಮಾಡಿದ್ವಿ. ಇವಾಗ ಏನಪ್ಪ ಅಂತಂದರೆ ನಾನು ನನ್ನ ಮಗಳ ಜೊತೆ ಆಟ ಆಡ್ತಾ ಇದ್ದೀನಿ. ಇವಳು ಹೊಸ ಆಟ ಕಲ್ತಿದ್ದಾಳೆ. ಏನಪ್ಪ ಅಂತಂದರೆ ಇವಾಗ ಜಸ್ಟ್ ತೋರಿಸ್ತೀನಿ ನೋಡಿ ನಿಮಗೆ. ಇವಳಿಗೆ ಜಸ್ಟ್ ಹಿಂಗೆ ಇಟ್ಕೊಂಡ್ರೆ ಸಾಕು, ಅವಳೇ ಎದ್ದೇಳ್ತಾರೆ. ಮಮ್ಮನೆ ಎದ್ದೇಳ ಮನೆ, ಇಲ್ಲಿ 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 ಅವ್ವೋ ಎದ್ದೇಳ್ತಾಳೆ. ಎದ್ದಿದ ತಕ್ಷಣ ಬೆಡ್ಸಿಬೇಕು, ಮತ್ತೆ ಮಲ್ಕೊ ಮನೆ. ಆಗು ಇನ್ನೊಂದು ರೌಂಡ ಆಯ್ತಾ? ಅಗ್ಗು ಬೇಡವಾ? ಇನ್ನೊಂದು ರೌಂಡ್ ಸರಿಯಾಗಿತ್ತು ಆಯ್ತಾ? ಉಗ್ಗು ಆಗು. ನಾನೇನೋ ಪುಷ್ಯ ಮಾಡ್ತಿಲ್ಲ, ಅವಳು ಬಾಡಿಲಿರೋ ಎಫರ್ಟ್ನೆಲ್ಲ ಎತ್ತಿ ಸರಿಯಾಗಿ ಕುತ್ಕೋತಾವಳೆ. ಉಪ್ಪು ಕಂದ ಹಾಕು. ಹೆಂಗೆ ಹೇಳ್ತಾಳೆ ಗೊತ್ತ ಮುಂದು ಬಿದ್ದಿದ್ ನಿಧಾನಕ್ಕೆ ಬಿಡ್ತಾಳೆ. ಇದು ಗೋಳಿಗಾಂಧಿದು ಇಲ್ಲ ಇದು ಇವಾಗ ಮತ್ತೆ ಇನ್ನೊಂದ್ಸಲ ನೋಡಿ. ಇವಾಗ ಹೆಂಗೆ ಹೇಳ್ತಾಳೆ, ನಿಧಾನಕ್ಕೆ ಎದ್ದೇಳ್ತಾಳೆ. ಅಲ್ಲ ಮಲ್ಕೊಳ್ಳಲ್ಲ ಇವಾಗಂತೂ ಇವಳು ಮಲ್ಕೊಳ್ಳೋದೇ ಇಲ್ಲ. ಅಲ್ಲ ಮಲ್ಕೊಳ್ಳಲ್ಲ ನೀನು. ರಾತ್ರಿ ಹೊತ್ತು ಮಾತ್ರ ಒಂದು ಸ್ವಲ್ಪ ಹೊತ್ತು ಮಲ್ಕೊತಾಳೆ, ಮಧ್ಯಾಹ್ನದ ಹೊತ್ತು ಮಲ್ಕೊಳ್ಳೋ ಸೀನೇ ಇಲ್ಲ. ಇವಳು ಯಾವಾಗ ನೋಡಿದ್ರು ಆಟ ಆಡಬೇಕು. ಇಲ್ಲ ನನ್ನ ರೂಮಲ್ಲಿ ಫುಲ್ ಬರೀ ಗೊಂಬೆಗಳೇ ನೇತಾಡ್ತೈತೆ, ಗಿಲ್ಕಿಗಳೇ ನೇತಾಡ್ತೈತೆ. ಆಮೇಲೆ ಈಗ ಈ ಉಲ್ಟಾ ಹೊಡೆಯೋದನ್ನ ಎಷ್ಟು ಚೆನ್ನಾಗಿ ಕಲ್ತಿದ್ದಾಳೆ ಅಂತಂದರೆ, ಯಪ್ಪ ಆರಾಮಾಗಿ ಉಲ್ಟಾ ಹೊಡಿತಾಳೆ ಇವಳೆ. ಬಾ ಮನೆ ಉಲ್ಟಾ ಹೊಡಿ ಮನೆ, ತೋರಿಸ್ಬಿಡೋಣ ಅದೊಂದ್ಸಲ. ಉಲ್ಟಾ ತಿರ್ಕೊ. ಆಯ್ತು ತಿರ್ಕೊ. ಈ ಕೈ ನಿಂಗೆ ಇಟ್ಕೋಬೇಕು ಆಯ್ತಾ? ಇದು ನಿಂಗೆ ಇಟ್ಕೋಬೇಕು. ಓ ಫ್ಯಾನು ನಿನ್ನ ಫ್ರೆಂಡಾ? ನಿನ್ನ ಫ್ಯಾನ್ ಅಂದರೆ ಅದು ಏನು ಇಷ್ಟ ನಮ್ಮ ಮಕ್ಳುಗಳು ಅಂತ ನಂಗಂತೂ ಗೊತ್ತಿಲ್ಲಪ್ಪ. ಅದು ನೋಡ್ತಿದ್ದ ತಕ್ಷಣ ಎಲ್ಲಿಂದ ಸ್ಮೈಲ್ ನೋಡ್ತಿದ್ದ ತಕ್ಷಣ ಅದೆಲ್ಲಿಂದ ಸ್ಮೈಲ್ ಬಂದ್ಬಿಡ್ತದೆ ಇವಳಿಗಂತೂ. ಅಲ್ಲ ಮನೆ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಯ್ತಾ? ಕಾಲ ಬಾಯ್.